ಶಾಂತಿನಗರದ ಬಿಎಂಟಿಸಿ ಬಸ್ ಡಿಪೋ ರಸ್ತೆ ಮತ್ತೆ ಜಲಾವೃತವಾಗಿದೆ. ಕಾರು, ಬೈಕು, ಬಿಎಂಟಿಸಿ ಬಸ್ ಸಂಚಾರಕ್ಕೆ ಈಗ ಹೊರದಾಡುವಂತಹ ಸನ್ನಿವೇಶ. ನೀರಿನ ಮಧ್ಯದಲ್ಲೇ ಕೆಟ್ಟು ನಿಂತಿದೆ ಕಾರೊಂದು. ಅದು ಕೂಡ ಈಗ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದೆ. ಹಲವು ವಾಹನ ಸವಾರರು ನೀರಿನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಳೆ ನೀರು ರಸ್ತೆಯಲ್ಲಿ ನಿಂತಿದೆ, ಮಗದೊಂದು ಕಡೆಯಲ್ಲಿ ಸಾಲು ಸಾಲು ವಾಹನಗಳು ನಿಂತಿವೆ. ಅದರ ಮಧ್ಯದಲ್ಲಿ ಕೆಟ್ಟು ನಿಂತಿರುವಂತಹ ಕಾರು. ನೀವು ಕಾರ್ ಬರ್ತಾ ಇದೆ ನೋಡ್ಬೋದು ಎಷ್ಟರ ಮಟ್ಟಿಗೆ ನೀರಿನ ಫ್ಲೋ ಆಗ್ತಾ ಇದೆ ಅಂತ. ಇಷ್ಟೊಂದು ನೀರು ತುಂಬಿದ್ರು ಕೂಡ ವಾಹನ ಸವಾರರು ಅದರಲ್ಲೇ ಅರಸ ಪಟ್ಕೊಂಡು ಗಾಡಿಗಳನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಇದು ನಿನ್ನೆ ಏನು ಸುರಿತು ಮಳೆ, ಮತ್ತು ಇವತ್ತು ಕೂಡ ಮಳೆ ಬರ್ತಾ ಇರುವಂಥದ್ದು. ಬಂದರೂ ಕೂಡ ಈ ಜಾಗ ಏನಿದೆ BMTC ಬಸ್ ಸ್ಟ್ಯಾಂಡ್ ಕೂಡ ಇರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಂಥ ವೇಳೆಯಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಪಕ್ಕದಲ್ಲೇ ರಾಜಕಾಲುವೆ ಇದೆ. ರಾಜಕಾಲುವೆ ಇದ್ದರೂ ಕೂಡ ರಸ್ತೆಯ ನೀರು ಯಾವುದೇ ಕಾರಣಕ್ಕೂ ಕೂಡ ರಾಜಕಾಲುವೆಗೆ ಹೋಗ್ತಾ ಇಲ್ಲ. ಅಂದರೆ ಸೂಕ್ತವಾಗಿ ಯಾವುದೇ ರೀತಿಯ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡದ ಪರಿಣಾಮವಾಗಿ ಇಲ್ಲಿ ಸಂಪೂರ್ಣವಾಗಿ ರಸ್ತೆ ತುಂಬ ನೀರು ನಿಂತಿರುವಂಥದ್ದು. ನೀವು ಅಲ್ಲಿ ಎಡಭಾಗದಲ್ಲಿ ನೋಡ್ಬೋದು, ಒಂದು ಕಾರು ಅಲ್ಲಿ ಮಧ್ಯಕ್ಕೆ ಬಂದು ನಿಂತೋಗಿದೆ. ಅಂದರೆ ಅದು ಮುಂದಕ್ಕೆ ಸ್ಟಾರ್ಟ್ ಆಗೋಕ್ಕಾಗ್ದೇ ಅಲ್ಲಿ ಬಿಟ್ಟು ಹೋಗಿರುವಂಥದ್ದು. ಅದಾದ ನಂತರದಲ್ಲಿ ಈಗಲೂ ಕೂಡ ಇಲ್ಲಿನ ಓವರ್ಫ್ಲೋ ಏನಿದೆ ಚರಂಡಿ ನೀರು, ಇದಿನ್ನೂ ಕೂಡ ಹಾಗೇ ಇರುವಂಥದ್ದು. ಪರಿಣಾಮವಾಗಿ ಸಾಕಷ್ಟು ವಾಹನ ಸವಾರರು ಬಂದು ಯೂಟರ್ನ್ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಯೂಟರ್ನ್ ತೆಗೆದುಕೊಂಡು ಹೋದ ನಂತರದಲ್ಲಿ ಕೆಲವೊಬ್ಬರು ಧೈರ್ಯ ಮಾಡಿ ಅದೇ ಆ ಜಾಗ ನೀರಿನಲ್ಲೇ ಕೂಡ ಗಾಡಿಗಳನ್ನ ಡ್ರೈವ್ ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ನಗರದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹಲವು ರಸ್ತೆಗಳಲ್ಲಿ ನೀರು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. BBMP ಅಧಿಕಾರಿಗಳಾಗಿರೋ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಯಾಕೆಂದರೆ ಸರ್ಕಾರಿ ಕಚೇರಿಗಳಿಗೆ ಈ ರೀತಿಯಾಗಿ ನೀರು ನುಗ್ಗುತ್ತೆ ಅಂದರೆ ಇನ್ನು ಮಾಮೂಲಿ ಜನರ ಕತೆ ಏನು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ನಮ್ಮ ಬಲಭಾಗದಲ್ಲಿ ನಮಗೇನು ಕಾಣ್ತಾ ಇದೆ, ಇದು BMTC ಶಾಂತಿನಗರ ಬಸ್ ಡಿಪೋ. ಇದು ಪ್ರತಿ ಬಾರಿ ಮಳೆ ಬಂದಾಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ನೋಡಿ.